ಮಾತಾಡಿ ನಮಸ್ ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ನನ್ನ ಪ್ರೀತಿಯ RSSಗರೇ ಹಾಗೂ RSS ಇತರೆ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಆಧುನಿಕ ಗಾಂಧಿ ಅಂತಾನೆ ಕರೆಸ್ಕೊಳ್ಳುವ ಮಂಜುನಾಥ್ ಅವರು ಒಂದು ಒಳ್ಳೆ ರೂಮ್ ಅನ್ನು ಹಾಕಿದ್ದಾರೆ. ಅದೇನಂದ್ರೆ, ಏನು USCIRF ಅನ್ನೋ ಒಂದು ಸಂಸ್ಥೆ ಇದೆ. ಅದು US ಅಲ್ಲಿ ಈ RSS ಅನ್ನುವ ಒಂದು ಕೋಮವಾದಿ ಸಂಘಟನೆಯನ್ನು, ಅದರ ಜೊತೆಗೆ ಸ್ಟೇಟ್ ಅಂತ ನಾವೇನಂತೀವಿ, ಸ್ಟೇಟ್ ಮೆಕ್ಯಾನಿಸಮ್ಸ್ ಅಂತ ಏನಂತೀವಿ, ED ಆಗ್ಬೋದು, IT ಆಗ್ಬೋದು, ರಾ ಆಗ್ಬೋದು, ಇವರಿಬ್ರು ಡೆಡ್ಲಿ ಕಾಂಬಿನೇಷನ್ ಆದ್ರೆ ಆ ದೇಶಕ್ಕೆ ಏನಾಗುತ್ತೆ, ಆ ಸಮಾಜಕ್ಕೆ ಏನಾಗುತ್ತೆ ಅನ್ನೋದು. ದ ವರ್ಲ್ಡ್ಸ್ ಓಲ್ಡೆಸ್ಟ್ ಡೆಮೋಕ್ರಸಿ US ಇವತ್ತು ನಮ್ಗೆ ಚೇತಾವಣೆ ಕೊಟ್ಟಿದೆ. ನಮ್ದು ಪ್ರಜಾತಂತ್ರ ಬಂದು ಇನ್ನ 75 ವರ್ಷ ಆಗಿದೆ. ವಿ ಆರ್ ಎ ನೇಸೆಂಟ್ ಡೆಮೋಕ್ರಸಿ ಆಸ್ ಫಾರ್ as when we compare to US. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನುವ ಒಂದು ಬಹಳ ಮೆಚೂರ್ಡ್ ಡೆಮೋಕ್ರಸಿ ಇವತ್ತು ಅಲ್ಲಿರುವ ಒಂದು ಸಂಸ್ಥೆ ರೆಡ್ ಫ್ಲಾಗ್ ಎತ್ತಿದೆ ಅಂದ್ರೆ, ನಮ್ಮ ದೇಶದಲ್ಲಿರುವ ಎಲ್ಲ ಪ್ರಜ್ಞಾವಂತರು ಕಣ್ಣು ತೆರೆಯೋ ಒಂದು ಸಮಯ ಹತ್ರ ಬಂದಿದೆ. ತಮ್ಮೆಲ್ಲರಿಗೂ ತಿಳಿದಿದೆ ಸ್ನೇಹಿತರೆ, ಈ ಇಟಲಿ ಜರ್ಮನ್ ಇಲ್ಲೆಲ್ಲ ವಾರ್ ನಡೆದಾಗ ಈ ಜರ್ಮನ್ಸ್ ಏನ್ ಅನ್ಕೊಂತಾರೆ ಅಂದ್ರೆ, ಆ ಎಲ್ಲ ವಾರ್ ಎಲ್ಲ ನಡೆದ್ಮೇಲೆ ಜಿವಿಶ್ ಪೀಪಲ್ ಸತ್ತಿರೋ ಜೊತೆಗೆ ಜರ್ಮನ್ರು ಬಹಳಷ್ಟು ಜನ, ಲಕ್ಷಾಂತರ ಜನ ಈ ಜ್ಯೂಸ್ಗಿನ್ನ ಜಾಸ್ತಿ ಜರ್ಮನ್ರೇ ಸತ್ತಿರ್ತಾರೆ. ಅದಾದ್ಮೇಲೆ ಒಂದು ಆತ್ಮಾಲೋಕನ ಸಭೆ ನಡೆಯುತ್ತೆ. ನಾವೇನೋ ಬರೀ ಜ್ಯೂಸ್ನೇ ಸಹಿಸಿದೀವಿ ಅಂದ್ರೆ ನಮ್ಮವ್ರು ಇಷ್ಟು ಜನ ಸತ್ತವರಲ್ಲ, ಇದಕ್ಕೆ ಕಾರಣಭೂತರು ಯಾರು ಅಂತ ಒಂದು ದೊಡ್ಡ ಮಟ್ಟದ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಈ ಪಾಯ್ಸನಸ್ ಗ್ಯಾಸ್ ಮಾಡಿರೋನು ಕಾರಣಭೂತನ, ಹಿಟ್ಲರ್ ಕಾರಣಭೂತನ, ಹಿಟ್ಲರ್ ಅಕ್ಕಪಕ್ಕ ಇರೋರು ಕಾರಣಭೂತರ, ಈ ಡೆಡ್ಲಿ ವೆಪನ್ಸ್ ಗನ್ನುಗಳು ಇವೆಲ್ಲ ತಯಾರು ಮಾಡಿದ ಸೈಂಟಿಸ್ಟ್ ಕಾರಣಭೂತರ, ಮೀಡಿಯಾದವರು ಕಾರಣಭೂತರ, ಹಂಗೆ ಎಲ್ಲ ಒಬ್ಬೊಬ್ರನ್ನ ನೋಡ್ಕೊಂತ ಲಾಸ್ಟ್ಗೆ ಆ ಸಭೆಯಲ್ಲಿ ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಇಷ್ಟೊಂದು ಅನಾಹುತಗಳಾಗುವಾಗ ಯಾರ್ಯಾರು ಪ್ರಜ್ಞಾವಂತರನ್ನೋರು ದೇ ಸ್ಯಾಟ್ ಮಮ್ ವಿತೌಟ್ ದಿಸ್ ಜಸ್ಟ್ ಸೆಟ್ ಕೆಪ್ಟ್ ಕ್ವೈಟ್. ಇವೆಲ್ಲ ಅನ್ಯಾಯಗಳು ಅನಾಹುತಗಳು ಆಗುವಾಗ ಸುಮ್ನೆ ಕೂತಿದ್ರಲ್ವಾ, ಮಾತಾಡದೆ ಸುಮ್ನೆ ಕೂತಿದ್ರಲ್ವಾ, ಅವರೇ ರೆಸ್ಪಾನ್ಸಿಬಲ್ ಈ ಒಂದು ಜೆನೋಸೈಡ್ಗೆ ಅಂತ ಹೇಳಿದ್ರು. ಅಂದ್ರೆ ಎರಡು ಕಡೆ ಆಗಿದ್ದ ಒಂದು ನಷ್ಟ, ಮನುಷ್ಯ ನಷ್ಟ ಏನಾಗಿದೆ, ದೇಶದಲ್ಲಿ ಆಗಿರೋ ಅನಾಹುತಕ್ಕೆ ಯಾರಪ್ಪ ಕಾರಣಭೂತರಂದ್ರೆ, ಯಾರ್ಯಾರು ಗಪ್ಚುಪ್ಪಾಗಿ ಸಿಟ್ಮಮ್ಮಾಗಿ ಕುತ್ಕೊಂಡು ಆಗೋ ಅನಾಹುತಗಳಿಗೆಲ್ಲ ಸುಮ್ನೆ ಕೂತಿದ್ರಲ್ವಾ ಅವರೇ. ಇವತ್ತು ನಮ್ಮ ದೇಶದಲ್ಲೂ ಅದೇ ಪರಿಸ್ಥಿತಿ ಬಂದಿದೆ. ನಮ್ಮಂತವ್ರು, ಮಂಜುನಾಥ್ ಅಂತವ್ರು, ಬಹಳಷ್ಟು ಜನ ಈ ದೇಶದಲ್ಲಿ ಧ್ವನಿ ಎತ್ತುತ್ತಾನೆ ಇದೀವಿ. ಈ ಲಾಸ್ಟ್ 12 ವರ್ಷದಿಂದ ಎತ್ತುತ್ತಾ ಇದೀವಿ, ಅದಕ್ಕೆ ನಾವು ಮುಂಚೆನೂ ಎತ್ತುತ್ತಾ ಇದೀವಿ. ಆದ್ರೆ ಯಾರ್ಯಾರು ಸುಮ್ನೆ ಕೂತಿದಾರಲ್ವಾ, ದ ಪೀಪಲ್ ಹೂ ಹ್ಯಾವ್ ಸ್ಯಾಟ್ ಮಮ್, ಅವ್ರಿಗೆ ಗೊತ್ತು ಇವು ಅನಾಹುತ ನಡೀತಾ ಇದೆ, ಅವ್ರಿಗೆ ಗೊತ್ತು ಇದೊಂದು ಭಯೋತ್ಪಾದಕ ಸಂಘಟನೆ, ಅವ್ರಿಗೆ ಗೊತ್ತು ಇದೊಂದು ಜಾತಿವಾದಿ ಹಾಗೂ ಕೋಮವಾದಿ ಸಂಘಟನೆ, ಆದ್ರೇನು ಸುಮ್ನೆ ಕೂತಿದ್ರಲ್ವಾ. ನನ್ನ ಮನೆ ಭದ್ರವಾಗಿದೆ, ನನ್ನ ಮನೆಗೆ ಬೆಂಕಿ ಏನ್ ಹಚ್ತಾ ಇಲ್ಲ ಅಂತ ಸುಮ್ನೆ ಕೂತಿದ್ರಲ್ವಾ. ಅವ್ರೆಲ್ಲರಿಗೂ ತಿಳಿಬೇಕಂತ ಒಂದು ಇದಿದೆ, ಬಹಳ ದೂರ ಇಲ್ಲ, ಅವರು ಇದೇ ಸಮಾಜದಲ್ಲಿ ಇರ್ತಾರೆ. ಇನ್ನೊಂದು ಮನೆಗೆ ಬೆಂಕಿ ಹಚ್ತಿರೋದು ಅವ್ರ ಮನೆಗೂ ಹಚ್ಚುತ್ತೆ ಅಂತ ಅನ್ನೋದು ಎರಡು ಮಾತೇ ಇಲ್ಲ. ಈ USCIRF ಯಾಕೆ ಈ ಸಂಘಟನೆ ಒಂದು ಸಮಾಜಕ್ಕೆ ಘಾತಕ ಸಂಘಟನೆ ಅಂತ ಹೇಳಿದ್ದಾರೆ ಅಂದ್ರೆ, ಬಹಳ ಜನ ಹೇಳ್ತಾರೆ, ಅಲ್ಲ ರೀ, ಸಮಾಜ ಘಾತಕ ಇದು ಸಂಘಟನೆ ಆಗಿದ್ರೆ ಯಾಕೆ ವಲ್ಲಭಾಯ್ ಪಟೇಲು, ಕಾಂಗ್ರೆಸ್ ಅವರೆಲ್ಲ 2-3 ಸತಿ ಬ್ಯಾನ್ ಮಾಡ್ಬಿಟ್ಟು ಮತ್ತೆ ತೆಗೆದ್ರು ಅಂತ ನನ್ಗೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಾಗ ನಾನು ಅನ್ಕೊಂಡೆ, ಯಾಕಪ್ಪ ಈ ತರ ಆಯ್ತು ಅಂತ. ಯಾಕೆ ದ ಬ್ರೈಟೆಸ್ಟ್ ಬ್ರೈನ್ಸ್ ಇನ್ ದಿಸ್ ಕಂಟ್ರಿ ಯಾಕೆ ತಪ್ಪು ಮಾಡಿದ್ರು ಅಂತ ನೋಡಿದಾಗ,
ಅವ್ರಿಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ RSS ಸಂಘಟನೆಗೆ ಇಷ್ಟೊಂದು ದೊಡ್ಡ ಬೆಂಬಲ ಸಿಗುತ್ತೆ ಅಂತ ಅವ್ರು ಯಾರು ಊಹಿಸಿರ್ಲಿಲ್ಲ. ಪಟೇಲ್ ಆಗ್ಲಿ, ನೆಹರು ಆಗ್ಲಿ, ಇಂದಿರಾ ಗಾಂಧಿ ಆಗ್ಲಿ ಊಹಿಸಿಲ್ಲ. ಯಾಕಂದ್ರೆ ಜಾಸ್ತಿ ವರ್ಷ ಬೇಡ, ನಾನು ಒಂದು 15 ವರ್ಷ, 16 ವರ್ಷ, 20 ವರ್ಷ ಇರೋ ಟೈಮಲ್ಲಿ ಹೇಳ್ತೀನಿ, ನಮ್ಮೂರಲ್ಲಿ RSS ಯಾವ ಕೇಳೋನಿರ್ಲಿಲ್ಲ. ಯಾವ್ದೋ ಒಂದು ಹಳೇ ಗ್ರೌಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ 4-5 ಜನ ಮುದುಕರು, ಒಂದ್ 4-5 ಜನ ಅವರು ಇವರು, ಅದೇ ಬರೀ ಒಂದ್ 2-3 ಜಾತಿಗೆ ಸೀಮಿತವಾದ ಒಂದು ಸಂಘಟನೆ ಅದು. ಸೊ ನನಗೆ ಅವಾಗ ಅನಿಸ್ತಾ ಇತ್ತು, ಅಯ್ಯೋ ಇವ್ರು ಎಲ್ಲಿ ಇದಾಗ್ತಾರೆ ಬಿಡು ಅಂತ. ಆಮೇಲೆ ನಾನು 96 ಅಲ್ಲಿ ಸರ್ ಒಂದೇ ಒಂದ್ ನಿಮಿಷ ಎಲ್ಲಿದ್ದೆ ನಾನು, ಹೌದು, ಓಕೆ. ನಾನು ಮತ್ತೆ 2006ರಲ್ಲಿ ಹುಬ್ಳಿ ಧಾರವಾಡಕ್ಕೆ ಹೋದೆ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಒಂದು ನಮ್ಮ ಮೆಡಿಕಲ್ ಕಾಲೇಜ್ ಪಕ್ಕ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದೆ. ಅಲ್ಲಿ ನಾನೊಂದು ಪೇಯಿಂಗ್ ಗೆಸ್ಟ್ ಆಗಿದೆ. ಆ ಆಫೀಸ್ ನ ಒಬ್ಬ ಮುಸಲ್ಮಾನ ನಡೆಸ್ತಾ ಇದ್ದ, ಅಂದ್ರೆ ಸಾರಿ, ಆ ಒಂದು ಪೇಯಿಂಗ್ ಗೆಸ್ಟ್ ನ. ಓಕೆ. ಸೊ ನಾನು ಕೆಳಗ್ ಬಂದೆ. ಇವರು ಫ್ಲಾಗ್ ಮಾರ್ಚ್, ನಾನು ಅಲ್ಲಿವರೆಗೂ ಫ್ಲಾಗ್ ಮಾರ್ಚ್ ನೋಡಿರ್ಲಿಲ್ಲ ಇವ್ರದ್ದು. RSS ಫ್ಲಾಗ್ ಮಾರ್ಚ್ ಅಲ್ಲಿವರೆಗೂ ನೋಡಿರ್ಲಿಲ್ಲ. ನಾ ಬಳ್ಳಾರಿಯಲ್ಲಿ ಗಿಳ್ಳಾರಿಯಲ್ಲಿ ಅವೆಲ್ಲ ನೋಡೇ ಇರ್ಲಿಲ್ಲ. ನಾನು ಮೈಸೂರಲ್ಲಿ ಇದ್ದಾಗ್ಲೂ ನನ್ಗೇನು ಅಷ್ಟೇನು ಇದಿರ್ಲಿಲ್ಲ. ಫ್ಲಾಗ್ ಮಾರ್ಚ್ ಮಾಡ್ತಾರೆ ಅಂತ ಗೊತ್ತಿತ್ತು ಮೈಸೂರಲ್ಲಿ. ಓಕೆ. ಸೊ ಅವ್ರು ಫ್ಲಾಗ್ ಮಾರ್ಚ್ ಮಾಡ್ತಾ ಹೋಗುವಾಗ ಇವನು ಸಖತ್ ಭಯಭೀತನಾದ. ಅವ್ರ ಮಕ್ಕಳನ್ನೆಲ್ಲ ಆವ್ 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 ಅಂದರಾವ್ ಅಂತ ಹೇಳ್ದೆ. ನಾನ್ ಹೇಳ್ದೆ, ಯಾಕ್ರಿ ಅಷ್ಟೊಂದು, ಅವ್ರ ಪಾಟ್ಗೆ ಅವ್ರು ಹೋಗ್ತಾರೆ, ಅಷ್ಟೊಂದು ಪೊಲೀಸರೆಲ್ಲ ಇದಾರೆ, ನೀವ್ ಯಾಕೆ ಇಷ್ಟೊಂದು ಭಯ ಬೀಳ್ತೀರಾ ಅಂತ ಕೇಳಿದೆ. ನಾನು ಒಂದು ಇದ್ರಲ್ಲಿ ಕೇಳಿದೆ. ಅಯ್ಯೋ ಇಲ್ಲ ಸರ್, ಸ್ವಲ್ಪ ಏನನ್ನ ಹೆಚ್ಚು ಕಮ್ಮಿ ಆದ್ರೆ, ಸ್ವಲ್ಪ ಗಲಾಟೆಗಳಾದ್ರೆ ಫಸ್ಟ್ ನಮ್ಮ ಮೇಲೇನೆ ಬರೋದವ್ರು, ಅದಕ್ಕೆ ನಮ್ಮ ಮಕ್ಕಳನ್ನೆಲ್ಲ ಸ್ವಲ್ಪ ಸೇಫ್ ಮಾಡ್ತಾ ಇದೀನಿ ಅಂತ. ಅರ್ಥ ಮಾಡ್ಕೊಳ್ಳಿ, ಇದು ಏನಂದ್ರೆ, ಇದು ಒಂದು ಡೆಮೋಕ್ರಸಿಯಲ್ಲಿ ಚಡ್ಡಿ ಹಾಕೊಂಡು ಒಂದು ಕೋಲ್ ತಗೊಂಡು ಏನೋ ಒಂದು ಮಾರ್ಚ್ ಮಾಡಿ ಯಾರ ವಿರುದ್ಧ ಮಾಡ್ತೀರಾ? ಆ ಮಾರ್ಚ್ ಯಾರ ವಿರುದ್ಧ, ಯಾರಿಗಾಗಿ ಮತ್ತೆ ಯಾರ ವಿರುದ್ಧ ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯವಾಗಿತ್ತು. ದೇಶ ಅಂದ್ರೆ ಏನು? ರಾಷ್ಟ್ರಭಕ್ತಿ, ರಾಷ್ಟ್ರವಾದಿಗಳು ಅಂದ್ರೆ ದೇಶವಂದ್ರೆ ಏನು? ಕಲ್ಲು ಗುಡ್ಡನ, ಈ ನೀರ, ನೆಲ ಅಷ್ಟೇನಾ? ಒಂದು ಮಾತೆ ಜಂಡ ಹಾಕ್ಬಿಟ್ಟು ಭಾರತ್ ಮಾತಾ ಕಿ ಜೈ ಅಂದ ತಕ್ಷಣ ಅದು ದೇಶ ಆಗ್ಬಿಡ್ತತ? ದೇಶమంటే మట్టి కాదు, ఈ దేశమంటే మనుషులు. ಈ ದೇಶ ಅಂದ್ರೆ ದೇಶದ ಜನ. ದೇಶದ ಜನ ಅಂದ್ರೆ ಯಾರು? ಬರೀ ಬ್ರಾಹ್ಮಣರ, ಬರೀ RSSಗರ, ಬರೀ BJPಗರ, ಬರೀ ಹಿಂದೂಗಳ? ಈ ದೇಶದ ಜನ ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಸಿಖ್ರು, ಇವರೆಲ್ಲ ಈ ದೇಶದ ಜನರಲ್ವಾ? ನನ್ನ ಪ್ರಕಾರ ಯಾವನು ರಾಷ್ಟ್ರವಾದಿ ಅಂದ್ರೆ, ಆ ದೇಶದ ಜನರನ್ನ ಯಾರು ಪ್ರೀತಿಸ್ತಾರೋ ಅವನೇ ರಾಷ್ಟ್ರವಾದಿ. ಯಾರು ದೇಶದ್ರೋಹಿ ಅಂದ್ರೆ, ಆ ದೇಶದ ಜನರನ್ನ ಯಾರು ದ್ವೇಷಿಸ್ತಾರೋ ಅವನು ದೇಶದ್ರೋಹಿ. ನಾನು RSS ನ ದ್ವೇಷ ಮಾಡಲ್ಲ, ಆದ್ರೆ RSS ನ ಫೈಟ್ ಮಾಡ್ತೀನಿ. ಅವರು ನಮ್ಮವರೇ ಅಂತ ಹೇಳ್ತೀನಿ, ಆದ್ರೆ ಅವರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳ್ತೀನಿ. ಸೊ ಇವತ್ತು ನಾವು ಈ USCIRF ಏನ್ ಹೇಳಿದೆ ಅಂತ ನಾವು ಸ್ವಲ್ಪ ನೋಡ್ಕೊಂಡ್ರೆ, ಅದನ್ನ ಸ್ವಲ್ಪ ನಾವು ಇದು ಮಾಡಿದ್ರೆ ನಿಮ್ ಮುಂದೆ ಇಡೋ ಪ್ರಯತ್ನ ಪಡ್ತೀನಿ. ಏನಿದು USCIRF ಅಂದ್ರೆ? ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. It is an independent government body that monitors religious freedom globally and advises the US administration. ಇದು US ಗೆ ಅಡ್ಮಿನಿಸ್ಟ್ರೇಷನ್ ಗೆ ಇದು ಕೊಟ್ಟಿದೆ ಏನು, ಇಟ್ಸ್ ಗಿವನ್ ರಿಪೋರ್ಟ್. ಇದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, RSS ನ ಬ್ಯಾನ್ ಮಾಡಿ ಅಂದ್ರೆ, ಈ ಇಂಡಿಯಾನ ನಾವು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಹಾಕಿದ್ದಾರೆ, CPC ಅಂತ. ಅಂದ್ರೆ ರಿಲಿಜಿಯಸ್ ಫ್ರೀಡಮ್ ವಯೋಲೇಷನ್ಸ್ ನಡೀತಾ ಇದೆ ಇಲ್ಲಿ. ಮುಸಲ್ಮಾನರ ಮೇಲೆ, ಕ್ರೈಸ್ತರ ಮೇಲೆ, ಬೌದ್ಧರ ಮೇಲೆ ದೊಡ್ಡ ಮಟ್ಟದ ಹಲ್ಲೆ ಆಗ್ತಾ ಇದೆ. ಯಾರಿಂದ ಆಗ್ತಾ ಇದೆ? ದ ಸ್ಟೇಟ್ ಅಲಾಂಗ್ ವಿತ್ RSS. ಈಗ RSS ಹಂಗೆ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. RSS ಜೊತೆ ಯಾವಾಗ ಈ ಸ್ಟೇಟ್ ಮಿಷನರಿ ಜೊತೆ ಇಲ್ಲ ಆಗ್ತದಲ್ಲ, ದಟ್ ಈಸ್ ಎ ವೆರಿ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್ ಫಾರ್ ಎನಿ ಕಂಟ್ರಿ. ಅಂದ್ರೆ ಆ ದೇಶದ ಕಥೆಯನ್ನ ಮುಗೀತು ಅಂತ. ಬರ್ತಾ ಬರ್ತಾ ಮುಗೀತದೆ. ಇವಾಗ ನಿಮ್ಗೆ ಅಷ್ಟೇ ಕಾಣಿಸಲ್ಲ. ಯಾವುದೇ ಒಂದು ಇಟಲಿಯನು ಅಷ್ಟೇ, ಜರ್ಮನಿ ಅಷ್ಟೇ, ಸ್ಟಾರ್ಟಿಂಗ್ ಎಲ್ಲರಿಗೂ ಹಿಟ್ಲರ್ ಬಹಳ ದೊಡ್ಡವನು ಅನ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಅವ್ರ ಕತೆ ಏನಾಯ್ತು ಅಂತ. ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್, ದೇರ್ ಇಸ್ ಅ ಕನ್ಸರ್ನ್ ಇನ್ ಇಂಡಿಯಾ ಅಂತ ಹೇಳಿದ್ದಾರೆ ಫಾರ್ ರಿಲಿಜಿಯಸ್ ಫ್ರೀಡಮ್ ವೈಲೇಷನ್ಸ್. It has asked US government to consider sanctions on individuals and entities responsible.
In that context, it has flagged groups like RSS and affiliated organizations, RSS, ಹಿಂದೂ ಮಹಾಸಭಾ, ಬಜರಂಗ ದಳ, ಅವೆಲ್ಲ ಈ ವಿಶ್ವ ಹಿಂದೂ ಪರಿಷತ್ತು, ಅವೆಲ್ಲ ಏನು ಸಂಘ ಪರಿವಾರದಿದಾವೆ ಅವೆಲ್ಲರನ್ನು ಫ್ಲಾಗ್ ಆಫ್ ಮಾಡಿದೆ. ನೀವು ಕೇಳ್ಬೋದು, ISIS ಇಲ್ವಾ, PFI ಇದೆ, ಅವರು ಇದೆ, ಆದ್ರೆ ಅವರಿಂದ ದೇಶಕ್ಕೇನು, ದೇರ್ ಅವ್ರ ನಂಬರ್ಸ್ ಆರ್ ವೆರಿ ಸ್ಮಾಲ್, ದೇಶಕ್ಕೆ ಏನು ಆಗಲ್ಲ ಅವರಿಂದ. ಆದ್ರೆ RSS ನ ನಂಬರ್ಸ್ ನೋಡಿದಾಗ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು US ಅವರು ಹೇಳ್ತಾ ಇದ್ರೆ. ಪ್ರಮೋಟಿಂಗ್ ರಿಲಿಜಿಯಸ್ ಮೆಜಾರಿಟೇರಿಯನ್ ಐಡಿಯಾಲಜಿ ಅಂದ್ರೆ ಏನು? ಯಾವ ದೇಶದಲ್ಲಿ ಯಾವ ರಿಲಿಜಿಯನ್ ಮೆಜಾರಿಟಿಯಲ್ಲಿ ಇದೆ ಅವರೇ ಆಳ್ಬೇಕು, ಇನ್ನು ಮಿಕ್ಕಿದವರೆಲ್ಲ ಅವ್ರ ಬಾನಸುಗಳು ಅಂತ. ಇವತ್ತು ರಿಲಿಜಿಯನ್ ಬಂದಿರೋದು ನಾಳೆ ಬೆಳಿಗ್ಗೆ ಕ್ಯಾಸ್ಟ್ ಬರುತ್ತೆ, ನಾಳೆ ಬೆಳಿಗ್ಗೆ ಇದಕ್ ಬರುತ್ತೆ, ಏನು ಲಿಂಗ್ವಿಸ್ಟಿಕ್ ಬರುತ್ತೆ, ನಾಳೆ ಬೆಳಿಗ್ಗೆ ಹಿಂದಿ ವರ್ಗ ಎಲ್ಲ ಹೇಳ್ತಾರೆ, ಓ ನಾವೆಲ್ಲ ನಾವೇ ಜಾಸ್ತಿ ಇದೀವಿ, ನಾವ್ ಹೇಳ್ದಂಗೆ ಕೇಳ್ರಪ್ಪ ನೀವು ಕನ್ನಡಿಗರು ಅಂತಾರೆ. It's a question of time that majoritarianism will go across, different sections. Alleged involvement in or enabling violence and discrimination against minorities. ಅಂದ್ರೆ ಯಾರ್ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವ್ರ ಮೇಲೆ ವೈಲೆನ್ಸ್ ನಡೀತಾ ಇದೆ, ಡಿಸ್ಕ್ರಿಮಿನೇಷನ್ ನಡೀತಾ ಇದೆ. ಆದ್ರೆ ಇವ್ರು ಏನ್ ಹೇಳ್ತಾವ್ರೆ ಅಂದ್ರೆ, USCIRF, it doesn't have the power to ban RSS directly. It can only give suggestions to the US government. ಮೇಜರ್ ಇವ್ರ ಮೇಲೆ ಅಲಿಗೇಷನ್ಸ್ ಏನಂದ್ರೆ, ರೈಸಿಂಗ್ ಅಟ್ಯಾಕ್ಸ್ ಆನ್ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂಡ್ ಅದರ್ ಮೈನಾರಿಟೀಸ್, ಯೂಸ್ ಆಫ್ ಲಾಸ್ ಲೈಕ್ ಆಂಟಿ ಕನ್ವರ್ಷನ್ ಲಾ. ನೀವು ಆ ಮಹಾರಾಷ್ಟ್ರದ ಏನನ್ನ ಓದಿದ್ರೆ ನಿಮ್ಗೆ ಇಷ್ಟ ಬಂದವನ್ ತಗೊಂಡ್ ಹೋಗ್ಬಿಟ್ಟು ಒಂದ್ 5 ವರ್ಷನೋ 10 ವರ್ಷನೋ ಜೈಲ್ಗೆ ಹಾಕ್ಬಿಡ್ಬೋದು. ನಿಮ್ಗೆ ಇಷ್ಟ ಬಂದವನ್ಗೆ ಸುಮ್ನೆ ಒಬ್ಬನ ಕರ್ಕೊಂಡ್ ಬಂದ್ಬಿಟ್ಟು ಏನೋ ಒಬ್ಬ ಹಿಂದೂ ಹುಡುಗ, ಒಬ್ಬ ಮುಸ್ಲಿಂ ಹುಡುಗ, ಒಂದು ಮುಸ್ಲಿಂ ಹುಡುಗಿ ಏನೋ ಅವ್ರು ಪ್ರೀತಿ ಮಾಡ್ಕೊಂಡ್ರೇನು ಏನೋ ಅವನ ಮೇಲೆ ಒಂದು ತಲೆ ಮಾರ್ಸ್ಬಿಟ್ಟು ಅವ್ನಿಗೊಂದ್ 5 ವರ್ಷನೋ 7 ವರ್ಷನೋ ಒಳಗಡೆ ಹಾಕೋಬಹುದು. ಕೌ ಸ್ಲಾಟರ್ ಲಾಸ್ ಅಲೆಜ್ಲಿ ಯೂಸ್ ಟು ಟಾರ್ಗೆಟ್ ಮೈನಾರಿಟೀಸ್, ಅಂದ್ರೆ ಈ ಗೋ ಹತ್ಯೆ, ಅದು ಇದು ಬೀಫ್ ತಿಂತವ್ರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡ್ಬಿಡುದು. ಕನ್ಸರ್ನ್ಸ್ ಅಬೌಟ್ ಹೇಟ್ ಸ್ಪೀಚ್. ಡು ಯು ನೋ ವಾಟ್ ಹೇಟ್ ಸ್ಪೀಚ್? ಇವತ್ತು ರಿಜ್ವಾನ್ ಏನ್ ಹೇಳಿದಾರೆ ಗೊತ್ತಾ ಅಸೆಂಬ್ಲಿಯಲ್ಲಿ? ಸಿದ್ದರಾಮಯ್ಯ ಅವರು ಒಂದು 3,000 4,000 ಕೋಟಿ ಮುಸಲ್ಮಾನರಿಗೆ, ಅಂದ್ರೆ ಮೈನಾರಿಟೀಸ್ ಕೊಟ್ಟವ್ರು, ಅವ್ರು ಬರೀ ಮುಸಲ್ಮಾನರಿಗೆಲ್ಲ ಕೊಟ್ಟಿದ್ರೆ, ಬ್ರದರ್ಸ್ ಬಡ್ಜೆಟ್ ಅಂತ ಬಿಜೆಪಿ ಒಂದು ಪಕ್ಷ ಮತ್ತೆ ಅವರೆಲ್ಲ ಸಂಘಟನೆಗಳು ಅದ್ರ ಬಗ್ಗೆ ಬ್ರದರ್ಸ್ ಬಡ್ಜೆಟ್ ಅಂತಾರೆ. ಬ್ರದರ್ಸ್ ಈ ದೇಶದ 12% ಇದ್ದಾರೆ, ಇನ್ಕ್ಲೂಡಿಂಗ್ ಆಲ್ ಮೈನಾರಿಟೀಸ್ ತಗೊಂಡ್ರೆ ಅವರು 15-16% ಇದ್ದಾರೆ. 15% ಅಂದ್ರೆ ಎಷ್ಟಾಯ್ತು? 20-25 ಕೋಟಿ ಜನ ಅವರು ಭಾರತೀಯರಲ್ವಾ? ಅವ್ರ ವಿರುದ್ಧ ಹೋಗ್ತೀರಾ ನಾಳೆ ಬೆಳಿಗ್ಗೆ? ಅವ್ರನ್ನ ಹೇಟ್ ಸ್ಪೀಚ್ ಮಾಡ್ತೀರಾ? ಅವ್ರ ಮನೆಗಳು ಡೆಮಾಲಿಷನ್ ಮಾಡ್ತೀರಾ? ವಿಜಿಲೆಂಟ್ ಏನ್ ಮಾಡ್ತೀರಾ? ಅವ್ರು ಯಾವ ಮಸೀದಿಯಲ್ಲಿ ಏನ್ ಮಾಡ್ತಾರೆ, ಯಾವ ಚರ್ಚ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೀವು ಮಾಡ್ಕೊಂತೀರಾ, ಕೋಲ್ ಹಿಡ್ಕೊಂಡು ಚಡ್ಡಿ ಹಾಕೊಂಡು? ಸೊ ಇದೆಲ್ಲ ಇವ್ರು ಹೇಳಿದ್ದಕ್ಕೆ ಇವತ್ತು ಏನಾಗಿದೆ, CPC ಸ್ಟೇಟಸ್ ಅನ್ನೋದು ಬಹಳ ವರ್ಸ್ಟ್ ಒಂದು ಕಂಟ್ರಿಗೆ. ಅರ್ಥ ಆಯ್ತಾ? ಸೊ ಇದು ಅವರು ಹೇಳಿರೋದು. ಸೊ ಈಗ ನಾವು ಭಾರತೀಯರು ಏನ್ ಮಾಡ್ಬೇಕು ಅಂದ್ರೆ, ನಾವ್ ಎಚ್ಚೆತ್ಕೋಬೇಕು. ನಾವ್ ಎಚ್ಚೆತ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಫ್ರೀಡಮ್, ಫ್ರೆಟರ್ನಿಟಿ, ಬ್ರದರ್ಹುಡ್ ಇವೆಲ್ಲ ಏನು ನಮ್ಗೆ ನಮ್ಮ ಪೂರ್ವಜರು ಕೊಟ್ಟಿದಾರಲ್ವಾ, ನಮ್ಮ ಜೀನ್ಸ್ ಅಲ್ಲಿ ನಾವು ಮುಂದಿನ ಪೀಳಿಗೆಗಳು ಕೊಡೋಕ್ಕಾಗಲ್ಲ. ರೊನಾಲ್ಡ್ ರೀಗನ್ ಅದೇ ಹೇಳಿದ್ದು, ಫ್ರೀಡಮ್, ಫ್ರೆಟರ್ನಿಟಿ ಕೆನಾಟ್ ಬಿ ಪಾಸ್ಡ್ ಆನ್ ಥ್ರೂ ಅವರ್ ಜೀನ್ಸ್ ಟು ದ ನೆಕ್ಸ್ಟ್ ಜನರೇಷನ್. ಎವ್ರಿ ಜನರೇಷನ್ ಆಫ್ ದ ಡೇ ಶುಡ್ ಫೈಟ್ ಫಾರ್ ಇಟ್ ಅಂಡ್ ಮೇಕ್ ಶ್ಯೂರ್ ದಟ್ ಇಟ್ ಇಸ್ ಪಾಸ್ಡ್ ಆಸ್ ಇಟ್ ಈಸ್. ಅಂದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಎಂತ ಭಾರತ ಕೊಟ್ರು ಅಂತ ಭಾರತ ನಮ್ಮ ಮಕ್ಳಿಗೆ ಕೊಡ್ಬೇಕು. ಅಂತ ಭಾರತ ನಮ್ಮ ಮಕ್ಳಿಗೆ ಕೊಡ್ತಾ ಇದೀವ ಇವತ್ತು ನಾವು? ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಟೀಚರ್ಸು, ನಮ್ಮ ಶಾಲೆಗಳು, ನಮ್ಮ ಕಾಲೇಜುಗಳು, ನಮ್ಮ ಸಮಾಜ ನಮಗ್ ಕೊಟ್ಟಿರೋ ಭಾರತ ಇವತ್ತು ನಮ್ಮ ಮುಂದಿನ ಪೀಳಿಗೆ ಕೊಡೋಕ್ ಸಾಧ್ಯ ಆಗ್ತಾ ಇದೆಯಾ? ಕೊಡೋಕ್ ಸಾಧ್ಯ ಆಗ್ತಾ ಇಲ್ಲ. ಮುಂದಿನ ಪೀಳಿಗೆಗಳು ನಮಗ್ ಪ್ರಶ್ನೆ ಮಾಡ್ತವೆ, ಮಿಸ್ಟರ್ ಸರೆಂಡರ್, ನಿಮ್ಮಪ್ಪ ನಿನ್ಗೆ ಕೊಟ್ಟಿರೋ ಭಾರತ ನನಗೆ ಯಾಕೆ ಕೊಟ್ಟಿಲ್ಲ? ಅವಾಗ ನಿಮ್ ಮಕ್ಕಳು ಎಲ್ಲಿ ಇಲ್ಲ ಉತ್ಸ್ಕೊಂತೀರ ನಿಮ್ ಮಕ್ಕಳನ್ನ? ಇದು ಪ್ರತಿಯೊಬ್ಬ ಭಾರತೀಯನು ಇವತ್ತು ತಿಳ್ಕೊಬೇಕಾಗಿರೋದು. ಯಾರು ಕಾರಣಭೂತರು? ಏನಾಗಿದೆ? ಏನ್ ದೊಡ್ಡ ಈಗ ಏನ್ ಹೇಳಿದ್ರು, ಅಯ್ಯೋ ಮುಸಲ್ಮಾನರ ಪಾಪ್ಯುಲೇಷನ್ ಅಷ್ಟಾಗುತ್ತೆ, ಎಷ್ಟು ದಿವಸ ಸುಳ್ಳು ಹೇಳ್ತೀರಾ ಜನಕ್ಕೆ? ಎಷ್ಟು ದಿವಸ ಸುಳ್ಳು ಹೇಳ್ತೀರಾ? 800 ವರ್ಷನೋ 600 ವರ್ಷನೋ ಮೊಘಲರು ಆಳಿದ್ರು, ಒಂದ್ 200-250 ವರ್ಷ ಕ್ರೈಸ್ತರು ಆಳಿದ್ರು. ಏನ್ ಎಲ್ಲರನ್ನ ಕನ್ವರ್ಟ್ ಅವ್ರು ಅನ್ಕೊಂಡಿದ್ರೆ ಗನ್ ಇಟ್ಬಿಟ್ಟು ಎಲ್ಲರನ್ನ ಕನ್ವರ್ಟ್ ಮಾಡ್ಬೋದಾಗಿತ್ತಲ್ಲ, ಆಯ್ತಾ? ಸೊ ನೀವ್ ಇವತ್ತು ಏನು ಹಿಂದೂ 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 ಅಂತ ಇದ್ರು, ಅದು ನಿಮ್ಮ ಅಸ್ತಿತ್ವಕ್ಕಾಗಿ, ನಿಮ್ಮ ಒಂದು
ಪವರ್ಗಾಗಿ ನೀವೊಂದು ಪವರ್ ಎಂಜಾಯ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಿ ಹೊರತು ಈ ದೇಶಕ್ಕೆ ನಿಮ್ಮಿಂದ ಏನು ಒಂದು ನಯ್ಯಾ ಪೈಸಾನು ಉಪಯೋಗ ಇಲ್ಲ. ಅದಕ್ಕೆ ಇವತ್ತಿನ ಜನರೇಷನ್ ಏನ್ ಮಾಡ್ಬೇಕು, ನಿಮ್ಮಲ್ಲಿ ಒಂದಿತ್ತು, ಒಂದು ಭೂತ ಇತ್ತು, ಇವ್ರು ಬಂದ್ರೆ ಏನೋ ಉದ್ಧಾರ ಮಾಡ್ಬಿಡ್ತಾರೆ ನಮ್ ದೇಶನ. ಅಯ್ಯೋ ನಮ್ ದೇಶ ವಿಶ್ವಗುರು ದೇಶ ಆಗ್ಬಿಡ್ತತೆ. 60 ರೂಪಾಯಿ ಇರೋ ಪೆಟ್ರೋಲ್ ಇದು ಏನು ರುಪಿನ ಡಾಲರ್ನ ಇವ್ರು ಬಂದ್ರೆ 35 ರೂಪಾಯಿಗೆ ತರ್ತಾರೆ ಅಂತ ಇದ್ದಾರೆ. ಅವ್ರನ್ನ ಕೇಳಿಸ್ಕೊಂಡು ಆಮೇಲೆ ಇವ್ರು ಬಂದ್ರೆ 15 ಲಕ್ಷ ರೂಪಾಯಿ ನಮ್ ಜೋಬ್ ಬರ್ತತೆ ಅಂತ ಹೇಳಿದಾರೆ. ಇವ್ರು ಬಂದ ತಕ್ಷಣ ಇಂಡಿಯಾ ನಂಬರ್ 1 ಆಗ್ಬಿಡ್ತತೆ ಅಂತ ಹೇಳಿದಕ್ಕೆ ಆಗಿದ್ದಾರೆ. ಆಮೇಲೆ ಇವ್ರಿಗೆ ಫ್ಯಾಮಿಲಿ ಇಲ್ಲ, ಇವ್ರು ಕರಪ್ಷನ್ ಮಾಡಲ್ಲ ಅಂತ ಹೇಳಿ ವೋಟ್ ಹಾಕಿದ್ದಾರೆ. ಕರಪ್ಷನ್ ಇಲ್ವಾ ಇವತ್ತು ಇಡೀ ದೇಶದಲ್ಲಿ? ಕರಪ್ಷನ್ ಇಲ್ವಾ? ಆದ್ರೆ ಮನಮೋಹನ್ ಸಿಂಗ್ ನ ಇವತ್ತು ನೆನೆಸ್ಬೇಕಾಗಿರೋ ದಿನ. ಆರ್ಗನೈಸ್ಡ್ ಲೀಗಲೈಸ್ಡ್ ಲೂಟ್ ಅಂಡ್ ಆರ್ಗನೈಸ್ಡ್ ಪ್ಲಂಡರ್ ಆಗ್ತಾ ಇದೆ. ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಂದು ನೀಟ್ ಸೈಕಲ್ ಇದೆ. ಒಂದು ದಿವಸದಲ್ಲಿ ಅವ್ರಿಗೆ ಬೇಕಾಗಿರೋದು ದೋಚ್ಕೊಂತಾರೆ ಮಾರ್ಕೆಟ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. 1 ಡೇ ಅಲ್ಲಿ 10,000 ಕೋಟಿ ಬೇಕಂದ್ರೆ 10,000 ಕೋಟಿ ದೋಚ್ಕೊಂತಾರೆ, 50,000 ಕೋಟಿ ಬೇಕಂದ್ರೆ 50,000 ಕೋಟಿ ದೋಚ್ಕೊಂಡ್ಬಿಡ್ತಾರೆ ಒಂದ್ ದಿವಸದಲ್ಲಿ. ಗೊತ್ತಾ ನಿಮ್ಗೆ? ಯಾರು ಮಾಡ್ತಾರೆ ಗೊತ್ತಾ? ದೇರ್ ಇಸ್ ಸಮ್ ಒನ್ ಕಾಲ್ಡ್ ಗಾಡ್. ಅವನ ಗಾಡ್ ಅಂತಾರೆ ಪ್ರತಿಯೊಬ್ಬ ಬ್ರೋಕರ್. ಗಾಡ್ ಹೆಂಗ್ ಹೇಳಿದ್ರೆ ಹಂಗ್ ನಡಿಬೇಕು. ಆ ಗಾಡ್ ಯಾರಂತ ಎಲ್ಲರಿಗೂ ಗೊತ್ತು. ಅದೇನ್ ದೊಡ್ಡ ಗೊತ್ತಿಲ್ದೇ ಇರೋ ವಿಷಯ ಏನಲ್ಲ. ಗಾಡ್ ಎಲ್ಲರಿಗೂ ಗೊತ್ತು. ನಾನ್ ಮುಂದೆ ಹೇಳಕ್ಕಾಗಲ್ಲ ಅಷ್ಟೇ. ಯಾರು ಈ ದೇಶವನ್ನು ಇವತ್ತು ನಡೆಸ್ತಾವ್ರ ನಂಬರ್ 2 ಆಗಿ ಅವರೇ ಗಾಡ್. ಆಯ್ತಾ? ಇದು ನಡೀತಾ ಇರೋದು ಈ ದೇಶದಲ್ಲಿ. ಈ ದೇಶದಲ್ಲಿ ನಾವೇನನ್ನ ಎಚ್ಚೆತ್ಕೊಳ್ದೆ, ಇವತ್ತು US ಅವ್ರು ಎಚ್ಚೆತ್ಕೊಳ್ತಾವ್ರೆ. ನಾವೇನನ್ನ ಎಚ್ಚೆತ್ಕೊಳ್ದೆ ಹಿಂಗೆ ನಾವೇನನ್ನ ಬಿಟ್ರೆ ನಮ್ಮ ದೇಶ ಅಧೋಗತಿಗೆ ಹೋಗೋದು ಕಟ್ಟಿಟ್ಟ ಬುತ್ತಿ. ಬರ್ಕೊಳ್ಳಿ, ಕಟ್ಟಿಟ್ಟ ಬುತ್ತಿ. ಇವತ್ತು ಗಾಂಧಿನ ಬೈತಾವ್ರೆ, ನಾಳೆ ಬೆಳಿಗ್ಗೆ ಗಾಂಧಿನ ನೀವ್ ನೋಡಿ ಯಾವ ಸ್ಥಿತಿ ಬರುತ್ತೆ ಈ ದೇಶದಲ್ಲಿ ಅಂತ. ಇವ್ರು ಏನು ಮನುವಾದಿಗಳನ್ನ ಅಷ್ಟು ನೀವು ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಿ. ಟೈಮ್ ಬಂದ್ರೆ ನಿಮ್ ಕಾಲ್ ಹಿಡ್ಕೊಂತಾರೆ, ಅವ್ರ ಟೈಮ್ ಬಂದ್ರೆ ನಿಮ್ ಜುಟ್ಟು ಹಿಡ್ಕೊಂತಾರೆ. ಜುಟ್ಟು ಹಿಡಿದು ತುಳಿದಾಕ್ಬಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಪುರಾವೆಗಳು ಬೇಕಂದ್ರೆ ನೀವು ಇತಿಹಾಸ ಓದಿ. ನಂದೇನು ಬೇಡ. ನಾಳೆ ಬೆಳಿಗ್ಗೆ ನೀವ್ ಹಿಂಗೆ ಬಿಟ್ರೆ ನಿಮ್ಮ ಸೊಂಟಗಳಿಗೆ ಪರ್ಕೆ ಕಟ್ಟೋ ಸಮಯ ದೂರ ಇಲ್ಲ. ನಿಮ್ಮ ಕೊರಳಿಗೆ ಚಿಪ್ ಹಾಕೋ ಸಮಯ ದೂರ ಇಲ್ಲ ಅಂತ ಹೇಳ್ತಾ, ಬೇರೆಯವರು ಮಾತಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ಳೋದೇನಂದ್ರೆ, ನಮ್ಮ ದೇಶನ ನಾವು ರಕ್ಷಿಸ್ಕೋಬೇಕು ಅಂದ್ರೆ ಈ ಜಾತಿವಾದಿಗಳು, ಕೋಮುವಾದಿ ಶಕ್ತಿಗಳನ್ನ ದೂರ ಇಡಬೇಕು. ನಾವು ಅವ್ರನ್ನ ದೇಶ ಬಿಟ್ಟು ಕಳ್ಸಕ್ಕಾಗಲ್ಲ. ಅವ್ರ ತರ ನಾವು ಹೀನ ಮನಸ್ಸು ಹೃದಯ ಇಲ್ದೇ ಇರೋರಾಗ್ಬಾರ್ದು. ಇವತ್ತು ಏನ್ ಹೇಳ್ತಾರೆ, ಮೈ ವೇ ಆರ್ ಹೈವೇ. ನೀನು ನಮ್ ಪರ ಇರು, ಇಲ್ಲಾಂದ್ರೆ ನೀನ್ ನಡಿ, ನೀನ್ ಆಂಟಿ ನ್ಯಾಷನಲ್, ನೀನ್ ಭಾರತೀಯನೇ ಅಲ್ಲ, ನೀನ್ ಪಾಕಿಸ್ತಾನ್ಗೆ ಹೋಗು ಅಂತ. ಇವ್ರ ಅಪ್ಪನ ಮನೆ ಗಂಟ ಈ ದೇಶ? ಯಾರಪ್ಪನ ಮನೆ ಗಂಟ ಈ ದೇಶ? ಸೊ ಸ್ನೇಹಿತರೆ, ದೀಸ್ ಆರ್ ಆಲ್ ವಾರ್ನಿಂಗ್ ಬೆಲ್ಸ್. ಅರ್ಥ ಮಾಡ್ಕೊಳ್ಳಿ, ಎಚ್ಚೆತ್ಕೊಳ್ಳಿ. 12 ವರ್ಷ ನೋಡಿದೀವಿ, ಇನ್ನ 3 ವರ್ಷನೂ ನೋಡ್ತೀವಿ. ಏನು ಉದ್ಧಾರ ಏನಾಗಿಲ್ಲ ನಮ್ ದೇಶ. ಇನ್ನ ನಮ್ಮ ಸಾಮಾಜಿಕ ವಸ್ತ್ರ ಇವತ್ತು ಚಿಂದಿ ಚಿತ್ರಾನ್ನ ಆಗ್ಬಿಟ್ಟು, ಒಂದು ಮುಸಲ್ಮಾನ ಒಬ್ಬ ಹಿಂದೂ ಜೊತೆಯಲ್ಲಿ ಇಬ್ಬರನ್ನು ಕಳಿಸ್ಬೇಕಂದ್ರೆ ಇವತ್ತು ಭಯ ಆಗುತ್ತೆ. ನಿಮ್ ಸ್ಕೂಲ್ಗಳಲ್ಲಿ ಹೋಗಿ ಅಲ್ಲಿ ನೋಡಿ ಎಷ್ಟು ಹೇಟ್ ಇದೆ. ನಾವು ನಮ್ ಕ್ಲಾಸ್ ಅಲ್ಲಿ ಇದ್ದಾಗ ಒಂದ್ 20-25 ಜನ ಹುಡುಗರು ಹುಡುಗಿಯರು ಮುಸಲ್ಮಾನರಿದ್ರು. ನಾವು ಒಂದ್ 60 ಜನ ಹಿಂದೂಗಳಿದ್ವಿ. ಒಂದ್ 10-15 ಜನ ಕ್ರೈಸ್ತರಿದ್ರು, ಒಂದಿಬ್ರು ಸಿಖ್ರಿದ್ರು, ಒಂದಿಬ್ರು ಬೌದ್ಧರಿದ್ರು. ಯಾವತ್ತು ನಮ್ಮಲ್ಲಿ ಇಷ್ಟೊಂದು ಹೇಟ್ ಇತ್ತು. ಇವತ್ತು ಹೋಗಿ ನೋಡಿ, ಬಂದಕ್ಕೆ ಏನ್ ಪ್ರಶ್ನೆ ಕೇಳ್ತಾರೆ ಕೇಳಿ. ತಂದೆ ತಾಯಿ ಹಡಲ್ ಹೊಡೆದ್ ಬಿಡ್ತಾರೆ. ಮಕ್ಕಳು ಬಂದು ಕೇಳೋ ಪ್ರಶ್ನೆ, ಹೆಂಗ್ ಬಂತು ಆ ಹೇಟು? ಹೆಂಗ್ ಬಂತು ಆ ಹೇಟು? ಸ್ಕೂಲಲ್ಲಿ ಯಾರು ಹೇಳ್ಕೊಟ್ರು ಅವ್ರಿಗೆ ಆ ಹೇಟು? ಇವತ್ತು ಎಲ್ಲ ಮಕ್ಕಳ ಜೊತೆನೂ ಐಫೋನು, ಈ ಫೋನ್ಗಳಿದಾವೆ, ಆಂಡ್ರಾಯ್ಡು. ಎಷ್ಟು ಹೇಟ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತಾರೆ. ಅಂದ್ರೆ ಆ ರೀಲ್ಸ್ ಅಲ್ಲಿ ಅದರಲ್ಲಿ ಇದ್ರಲ್ಲಿ ಅವ್ರು ನೋಡಲ್ವಾ? ಅದು ನೋಡಿದ್ಮೇಲೆ ಅವ್ರ ಮನ್ಸ್ ಮೇಲೆ ಏನ್ ಬೀಳುತ್ತೆ? ನಿಮ್ಮ ದರಿದ್ರಕ್ಕಾಗಿ ಇಡೀ ದೇಶನ, ಇಡೀ ಸಮಾಜನ ಯಾಕೆ ಹಾಳು ಮಾಡ್ತೀರಾ? ಆಯ್ತು, 15 ವರ್ಷ ಕೊಟ್ಟಿದೀವಲ್ಲ, ಹಾಳು ಮಾಡಿ ಏನನ್ನ ಒಂದು ತೋರಿಸಿದಿರಾ? ಏನನ್ನ ವಿಶ್ವಗುರು ಆಯ್ತಾ? ಈ ವಿಶ್ವಗುರು ಆಯ್ತಾ? ಸಮಾಜ ಸೂಪರ್ ಆಯ್ತಾ? ಭಾರತ್ ಮಾತಾ ಕಿ ಜೈ ಅಂದ ತಕ್ಷಣ ಇದು ಏನು ರಾಷ್ಟ್ರವಾದಿ ಆಗ್ಬಿಡ್ತೀಯ? ಒಂದೇ ಮಾತ್ರ ಫುಲ್ ಹಾಡ್ ಆಡಿದ ತಕ್ಷಣ ರಾಷ್ಟ್ರವಾದಿ ಆಗ್ಬಿಡ್ತೀಯ?
ಹೆಂಗ ರಾಷ್ಟ್ರವಾದಿ ಆಗ್ತೀರಾ ನೀವು? ರಾಷ್ಟ್ರದ ಜನರನ್ನು ನೀವು ಹೀನಾಯವಾಗಿ ಅವ್ರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಅವ್ರನ್ನ ಕೀಳಾಗಿ ನೋಡುವಾಗ ನೀವ್ ಹೆಂಗ್ ರಾಷ್ಟ್ರವಾದಿಗಳಾಗ್ತೀರಿ ಹೇಳಿ? ಯಾವ ಸೀಮೆಯಿಂದ ರಾಷ್ಟ್ರವಾದಿಗಳಾಗ್ತೀರಾ? ಇವತ್ತು ಕೋಟಿ ಕೋಟಿ ಜನನ ನೀವು ಇವತ್ತು ಎಲೆಕ್ಟ್ರಲ್ ರೋಲ್ಸ್ ಇಂದ ಹೊರಗಿಡ್ತಾ ಇದ್ರ. ಅವರೆಲ್ಲ ನಾಳೆ ಬೆಳಿಗ್ಗೆ ಬೀದಿಗೆ ಬಂದ್ರೆ ಏನ್ ಮಾಡ್ತೀರಾ ನೀವು? ಓಟ್ ಇಲ್ದೇ ಅವರೆಲ್ಲ ಬೀಳಿಗೆ ಬಂದ್ಬಿಟ್ಟು ನನ್ನ ಓಟನ್ನ ಕಿತ್ಕೊಂಡಿದಿರಲ್ಲ ಅಂದ್ರೆ ಅದ ಡೆಮೋಕ್ರಸಿ? ನಾಳೆ ಬೆಳಿಗ್ಗೆ ಭಾರತ ದೇಶದಲ್ಲಿ ಒಂದ್ 10 ಕೋಟಿನೋ 12 ಕೋಟಿ ಜನಕ್ಕೆ ಓಟೇ ಇಲ್ಲ. ಅವ್ರು ಈ ದೇಶದ ಸದಸ್ಯರೇ ಅಲ್ಲ, ಆದ್ರೆ ಭಾರತದಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ ಆ ದೇಶ? ಅರ್ಥ ಆಯ್ತಾ? ಅರ್ಥ ಆಗುತ್ತಾ ನಿಮ್ಗೆ ಏನಾಗುತ್ತೆ ಅಂತ? 12 ಕೋಟಿ ಜನ ಬೀದಿಗೆ ಬಂದ್ರೆ ಏನಾಗುತ್ತೆ ಗೊತ್ತಾ ನಿಮ್ಗೆ? ನಿಮ್ಮ ದೇಶದಲ್ಲಿ ಇದ್ರೇನು ಅವ್ರಿಗೆ ವೋಟಿಂಗ್ ರೈಟ್ಸ್ ಇಲ್ಲ, ನಿಮ್ ದೇಶದವರಲ್ಲ ಅವರು. ಡು ಯು ನೋ ವಾಟ್ ವಿಲ್ ಬಿ ದ ಸಿಚುವೇಶನ್ ಆಫ್ ದಿಸ್ ಕಂಟ್ರಿ? ತಲೆಯಲ್ಲಿ ಏನನ್ನ ಲದ್ದಿ ಇದೆಯಾ ನಿಮ್ಗೆ? ಆ 12 ಕೋಟಿ ಜನ ನಾಳೆ ಬೆಳಿಗ್ಗೆ ಬೀದಿಗೆ ಬಂದ್ರೆ ನಿಮ್ ಕತೆ ಏನಾಗುತ್ತೆ ಗೊತ್ತಾ? ಬಾಂಗ್ಲಾದೇಶಲ್ಲಿ ಆಗಿದೆ ನೋಡಿ, ಅದಕ್ಕಿಂತ ಹೀನಾಯ ಸ್ಥಿತಿ ಆಗುತ್ತೆ ನಿಮ್ದು. ಅದಕ್ಕೆ ಇವತ್ತೇನು US ಅವರು ಇವತ್ತೆಲ್ಲ ಹೇಳಿದರೆ, ಎಲ್ಲ ಪ್ರಜ್ಞಾವಂತರೆ, ದಯವಿಟ್ಟು ಥಿಂಕ್ ಮಾಡಿ, ಕಣ್ಣು ತೆರೀರಿ, ಕಿವಿ ತೆಗಿರಿ. ನಾವ್ ಹೇಳಿದ್ದೆ ನಿಜ ಅನ್ಕೋಬೇಡ್ರಿ. ಲುಕ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಯು ಅಂಡ್ ಟೇಕ್ ಎ ವೈಸ್ ಡೆಸಿಷನ್. ನೀವೇನ ವೈಸ್ ಡೆಸಿಷನ್ ತಗೊಳ್ಳದೇ ಇದ್ರೆ ಯು ವುಡ್ ಹ್ಯಾವ್ ಫೇಲ್ಡ್ ದ ಫ್ಯೂಚರ್ ಜನರೇಷನ್ಸ್ ಅಂಡ್ ದಿಸ್ ಕಂಟ್ರಿ ಇಸ್ ಅಟ್ ರಿಸ್ಕ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.